ಹಲೋ ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ 4th ಲೆಸನ್ ಓರು ಮನುಷ್ಯನ್ ಅಂತಕ್ಕಂತಹ ಲೆಸನನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದನ್ನು ಬರೆದಿರ್ತಕ್ಕಂತಹ ರೈಟರ್ ಯಾರಪ್ಪ ಅಂದರೆ ವೈಕುಂ ಮೊಹಮ್ಮದ್ ಬಶೀರ್ ಅಂತಕ್ಕಂಥವ್ರು. ತುಂಬ ತಮಾಷೆಯಿಂದ ಕೂಡಿರ್ತಕ್ಕಂತಹ ಲೆಸನ್ ಇದಾಗಿದೆ. ಅದರ ಜೊತೆಗೆ ನಮಗೆ ಕೆಲವೊಂದಿಷ್ಟು ಮೆಸೇಜ್ಗಳು ಕೂಡ ಈ ಒಂದು ಲೆಸನ್ನಲ್ಲಿ ಸಿಗ್ತವೆ. ವಿದ್ಯಾರ್ಥಿಗಳೇ, ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಒಂದು ಹಳ್ಳಿಯ ಹೋಟೆಲ್ನ ಚಿತ್ರವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇಲ್ಲಿ ಒಬ್ಬ ವ್ಯಕ್ತಿಯ ಬಟ್ಟೆಯನ್ನು ಬಿಚ್ಚಿಸಲಾಗ್ತಾ ಇದೆ. ಇಲ್ಲಿ ಗಮನಿಸ್ಬೋದು, ಅವನು ಬಟ್ಟೆಯನ್ನು ಬಿಚ್ಚಿ ಕೆಳಗಡೆ ಹಾಕ್ತಾ ಇದ್ದಾನೆ. ಯಾವ ಕಾರಣದಿಂದ ಅಲ್ಲಿರ್ತಕ್ಕಂತಹ ಜನಗಳು ಅವನ ಬಟ್ಟೆಯನ್ನು ಬಿಚ್ಚಿಸ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಘಟನೆಯನ್ನು ಆಧರಿಸಿಯೇ ಈ ಒಂದು ಸ್ಟೋರಿ ಇದೆ. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸ್ಟೋರಿ ಇದಾಗಿದೆ. ಇಡೀ ಸಾರಾಂಶನೇ ಈ ಒಂದು ಚಿತ್ರದಲ್ಲಿ ನಿಮಗೆ ಕಂಡು ಬರುತ್ತೆ. ನೋಡ್ತಾ ಬನ್ನಿ ಈ ಒಂದು ಸ್ಟೋರಿಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು. ಮೊದಲನೇದಾಗಿ ನೋಡಿ, ನಾವು ನಮ್ಮ ಲೈಫಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತಕ್ಕಂತಹ ಸನ್ನಿವೇಶಗಳು ಎದುರಾಗ್ತವೆ. ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಊರಲ್ಲಿ ಹೋಗಿ ಅಲ್ಲಿ ಸಮಯ ಕಳೆಯೋದು ಅಂದರೆ ತುಂಬಾ ಕಷ್ಟದ ಕೆಲಸ. ಅದೊಂದು ಸಾಹಸ ಅಂತಲೇ ಹೇಳ್ಬೋದು. ನಮಗೆ ಗೊತ್ತಿರತಕ್ಕಂತಹ ನಮ್ಮದೇ ಊರಿನಲ್ಲಿ ಬದುಕೋದು ಅಥವಾ ಜೀವನ ನಡೆಸೋದು ದೊಡ್ಡ ವಿಷಯ ಅಲ್ಲ. ಆದರೆ ಬೇರೆ ಯಾವುದೋ ನಮ್ಮವರು ಇಲ್ಲದೇ ಇರತಕ್ಕಂತಹ ಪ್ಲೇಸಲ್ಲಿ ಹೋಗಿ ನಮ್ಮ ಭಾಷೆ ಅಲ್ಲದೇನೆ ಬೇರೆ ಭಾಷೆಯನ್ನು ಮಾತಾಡ್ತಕ್ಕಂತಹ ಜನಗಳ ಮಧ್ಯೆ ಬದುಕೋದು ಅಂದರೆ ತುಂಬಾ ಕಷ್ಟ. ಸೊ ಇಲ್ಲಿ ನಮ್ಮ ರೈಟರ್ ಅಂತಹ ಒಂದು ಸನ್ನಿವೇಶನ ಆಧರಿಸಿ ಈ ಒಂದು ಸ್ಟೋರಿಯನ್ನು ಬರೆದಿದ್ದಾರೆ. ಬನ್ನಿ ಹಾಗಾದರೆ ಆ ಒಂದು ಸ್ಟೋರಿಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯು ಹ್ಯಾವ್ ನೋ ಡೆಫಿನಿಟ್ ಪ್ಲ್ಯಾನ್ಸ್, ಯು ಆರ್ ವಾಂಡರಿಂಗ್ ಅರೌಂಡ್ ಫಾರ್ ಅವೇ ಫ್ರಮ್ ಹೋಮ್. ಮೊದಲಿಗೆ ಹೇಳಿದಾಗೆ ಯಾವುದೇ ಒಂದು ಪ್ಲ್ಯಾನ್ ಇಲ್ಲದೇನೆ ತುಂಬ ದೂರದಲ್ಲಿರ್ತಕ್ಕಂತಹ, ಅವೇ ಫ್ರಮ್ ಹೋಮ್ ಅಂದರೆ ಮನೆ ಬಿಟ್ಟು ತುಂಬ ದೂರದಲ್ಲಿ ಹೋಗಿ ಜೀವನ ಮಾಡ್ತಕ್ಕಂಥದ್ದು ಅಂತೇಳಿ. ಅದು ತುಂಬ ಕಷ್ಟದ ಕೆಲಸ ಅಂತ ರೈಟರ್ ಆರಂಭದಲ್ಲೇ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ನೋ ಮನಿ ವಿತ್ ಯು, ಯು ಡು ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ನಿಮ್ಮ ಹತ್ರ ದುಡ್ಡು ಕೂಡ ಇರೋದಿಲ್ಲ, ಅದ್ರ ಜೊತೆಗೆ ನಿಮಗೆ ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಂದರೆ ನೀವು ಯಾವ ಪ್ಲೇಸ್ಗೆ ಹೋಗಿರ್ತೀರೋ ಅಲ್ಲಿಯ ಭಾಷೆ ಕೂಡ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ. ನಿಮಗೆ ಇಂಗ್ಲೀಷ್ ಮತ್ತು ಹಿಂದೂಸ್ತಾನಿ ಭಾಷೆಗಳು ಮಾತ್ರ ಬರ್ತಾ ಇದ್ದಾವೆ, ಆ ನೇಟಿವ್ ಲ್ಯಾಂಗ್ವೇಜ್ ನಿಮಗೆ ಬರ್ತಾ ಇಲ್ಲ. ಬಟ್ ವೆರಿ ಫ್ಯೂ ಪೀಪಲ್ ನೋ ಈದರ್ ಆಫ್ ದೀಸ್ ಲ್ಯಾಂಗ್ವೇಜಸ್. ನೀವೇನು ಯಾವ ಪ್ಲೇಸ್ಗೆ ಹೋಗಿ ವಾಸ ಮಾಡ್ತಿರ್ತೀರೋ ಅಲ್ಲಿ ತುಂಬ ಕಡಿಮೆ ಜನಕ್ಕೆ ಮಾತ್ರ ಈ ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು ಮಾತನಾಡಲಿಕ್ಕೆ ಬರುತ್ತೆ. ಅಂದರೆ ಸುತ್ತಮುತ್ತ ಇರ್ತಕ್ಕಂಥವ್ರು ನಿಮ್ಮನ್ನು ಸರಿಯಾಗಿ ಮಾತನಾಡಿಸ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ವಾತಾವರಣದಲ್ಲಿ ನೀವಿದ್ದೀರಾ ಅಂತ ಅಂದ್ಕೊಳ್ಳೋಣ. ದಿಸ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರಿಡಿಕ್ಮೆಂಟ್ಸ್, ಮೆನಿ ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು. ಎಸ್, ನಮ್ಮ ರೈಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಂತಹ ಪ್ಲೇಸ್ಗೆ ಏನಾದರೂ ನೀವು ಹೋಗಿಬಿಟ್ರೆ ಅನೇಕ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತೆ, ಅನೇಕ ಸಾಹಸಗಳನ್ನೇ ನೀವು ಅಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಸನ್ನಿವೇಶಗಳು ಎದುರಾಗ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಯು ಫೈಂಡ್ ಯುವರ್ ಸೆಲ್ಫ್ ಕಾಟ್ ಇನ್ ಎ ಡೇಂಜರಸ್ ಸಿಚುವೇಶನ್, ಎ ಟೋಟಲ್ ಸ್ಟ್ರೇಂಜರ್ ರೆಸ್ಕ್ಯೂ ಯು. ಎಸ್, ಯಾವುದೋ ಒಂದು ಕಠಿಣ ಸಂದರ್ಭ ಬರುತ್ತೆ ಅಂತ ಅಂದ್ಕೊಳ್ಳೋಣ. ನೀವು ಯಾವ ಪ್ಲೇಸಲ್ಲಿ ಇರ್ತೀರೋ ಅಲ್ಲಿ ಯಾವುದೋ ಒಂದು ಡೇಂಜರಸ್ ಸಿಚುವೇಶನ್ ಅಂದರೆ ಯಾವುದೋ ಒಂದು ತೊಂದರೆಗೆ ಒಳಗಾಗ್ತೀರ. ಆ ತೊಂದರೆಯಿಂದ ನಿಮ್ಮನ್ನು ಪಾರು ಮಾಡಲಿಕ್ಕೆ ಅಲ್ಲಿ ನಮ್ಮವರು ಅಂತೇಳಿ ಯಾರೂ ಇರೋದಿಲ್ಲ ಅಲ್ವಾ. ಅಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ಸ್ಟ್ರೇಂಜರ್ ಅಂದರೆ ಅಪರಿಚಿತರು, ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿ ಬಂದು ನಮ್ಮನ್ನು ರೆಸ್ಕ್ಯೂ ಮಾಡ್ತಾನೆ, ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆ ಒಂದು ಕಷ್ಟದ ಸಂದರ್ಭದಿಂದ. ಈವನ್ ಆಫ್ಟರ್ ಇಯರ್ಸ್ pass by you will sometimes remember the man and wonder why he did so. ಎಸ್, ಅನೇಕ ವರ್ಷಗಳು ಕಳೆದು ಹೋಗ್ತವೆ. ಅಂದರೆ ಈ ಒಂದು ಘಟನೆ ಆಗಿರುತ್ತೆ, ಯಾವುದೋ ಒಬ್ಬ ಅಪರಿಚಿತ ನಿಮಗೆ ಸಹಾಯವನ್ನು ಮಾಡಿರ್ತಾನೆ ಅಂತ ಇಟ್ಕೊಳ್ಳೋಣ. ಅದಾಗಿ ಅನೇಕ ವರ್ಷಗಳ ನಂತರದಲ್ಲೂ ಕೂಡ ನಾವು ಆ ವ್ಯಕ್ತಿಯನ್ನು ಮತ್ತು ಅವನು ಮಾಡಿದಂತಹ ಸಹಾಯವನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ನಮ್ಮವ್ರ ಜೊತೆ ಆ ಒಂದು ಘಟನೆಗಳನ್ನು ನಾವು ಶೇರ್ ಮಾಡ್ಕೊಳ್ತಾ ಇರ್ತವೆ. ಸೊ ಅಂತಹ ಒಂದು ಸನ್ನಿವೇಶವನ್ನು ನಮ್ಮ ರೈಟರ್ ಮುಂದೆ ಹೇಳ್ತಾ ಹೋಗ್ತಾರೆ. ಲೆಟ್ ಅಸ್ ಸೇ ಇಟ್ ಈಸ್ ಐ, ನಾಟ್ ಯು, ಹೂ ರಿಮೆಂಬರ್ಸ್ ದ ಮ್ಯಾನ್. ಈ ಸಂದರ್ಭದಲ್ಲಿ ನನಗೆ ಆದಂತಹ ಒಂದು ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಅಂಥೇಳಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಸೊ ಅವರಿಗಾದಂತಹ ಅನುಭವ ಏನು ಅಂತಕ್ಕಂಥದ್ದನ್ನು ಈಗ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. I am now narrating an experience which I had. I have some vague notions about human beings, including myself. ಎಸ್, ಒಂದು ಸ್ಟೋರಿಯನ್ನು ಅವರು ಇಲ್ಲಿ ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಜನಗಳ ಬಗ್ಗೆ ಇವರಿಗೆ ಬೇರೆ ಬೇರೆ ಇರತಕ್ಕಂತಹ ಒಂದು ಒಪಿನಿಯನ್ಸ್ ಇರ್ತವೆ. ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಆ್ಯಂಡ್ ಥೀವ್ಸ್, ದೋಸ್ ಹೂ ಸಫರ್ ಫ್ರಮ್ ವೇರಿಯಸ್ ಇನ್ಫೆಕ್ಷಿಯಸ್ ಡಿಸೀಸಸ್ ಆ್ಯಂಡ್ ಫ್ರಮ್ ಮ್ಯಾಡ್ನೆಸ್.
ಒನ್ ಹ್ಯಾಸ್ ಟು ಲಿವ್ ಕೇರ್ಫುಲಿ. ಎಸ್, ಇವರ ಸುತ್ತಮುತ್ತ ಅಂದರೆ ಇವರು ಏನು ಹೊಸ ಒಂದು ಪ್ಲೇಸಲ್ಲಿ ವಾಸ ಮಾಡ್ತಾ ಇದ್ದಾರೋ ಯಾವುದೋ ಕಾರಣದಿಂದ ಇವರ ಸುತ್ತಮುತ್ತ ಇದ್ದಂತಹ ಜನಗಳೇನು ತುಂಬ ಒಳ್ಳೆಯ ಮನುಷ್ಯರಲ್ಲ. ನೋಡಿ, ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಆ್ಯಂಡ್ ಥೀವ್ಸ್. ಕೆಲವೊಂದಿಷ್ಟು ಒಳ್ಳೆ ಜನ ಇರ್ಬೋದು, ಅದ್ರ ಜೊತೆಗೆ ಥೀವ್ಸ್ ಕಳ್ಳರಿದ್ದಾರೆ. ದೋಸ್ ಹೂ ಸಫರ್ ಫ್ರಮ್ ವೇರಿಯಸ್ ಇನ್ಫೆಕ್ಷಿಯಸ್ ಡಿಸೀಸಸ್. ಬೇರೆ ಬೇರೆ ಇನ್ಫೆಕ್ಷನನ್ನು ಹೊಂದಿರತಕ್ಕಂತಹ ಕಾಯಿಲೆಗಳನ್ನು ಹೊಂದಿರತಕ್ಕಂತಹ ಜನಗಳು ಕೂಡ ಇವರ ಸುತ್ತಮುತ್ತ ಇರ್ತಾರೆ. ಮತ್ತು ಮ್ಯಾಡ್ನೆಸ್, ಅನೇಕ ಹುಚ್ಚರು ಕೂಡ ಹುಚ್ಚರ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂತಹ ಜನಗಳು ಕೂಡ ಇರಬಹುದಾಗಿದೆ. ಒನ್ ಹ್ಯಾಸ್ ಟು ಲಿವ್ ಕೇರ್ಫುಲಿ. ಅಂತಹ ಸಂದರ್ಭದಲ್ಲಿ ಇಂಥ ಜನಗಳ ಮಧ್ಯೆ ತುಂಬ ಕೇರ್ಫುಲ್ಲಾಗಿ ಬದುಕಬೇಕಾಗುತ್ತೆ. ದ ವರ್ಲ್ಡ್ ಹ್ಯಾಸ್ ಮೋರ್ ಎವಿಲ್ ದೆನ್ ಗುಡ್. ಎಸ್, ಈ ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚು ಕೆಟ್ಟದ್ದೇ ಇದೆ ಅಂತ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ವಿ ರಿಯಲೈಸ್ ದಿಸ್ ಓನ್ಲಿ ಆಫ್ಟರ್ ವಿ ಗೆಟ್ ಹರ್ಟ್. ಈ ಸತ್ಯ ನಮಗೆ ಯಾವಾಗ ಅರ್ಥ ಆಗುತ್ತಪ್ಪ ಅಂದರೆ ನಮಗೇನಾದರೂ ಹರ್ಟ್ ಅಥವಾ ನೋವು ಎದುರಾದಾಗ ಮಾತ್ರ ನಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಲೆಟ್ ಮಿ ರೆಕಾರ್ಡ್ ಹಿಯರ್ ದ್ಯಾಟ್ ಇನ್ಸಿಡೆಂಟ್ ವಿಚ್ ವಾಸ್ ಪರ್ಹ್ಯಾಪ್ಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್. ಎಸ್, ನನಗಾದಂತಹ ಒಂದು ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮೇ ಬಿ ಅದೊಂದು ಇನ್ಸಿಗ್ನಿಫಿಕೆಂಟ್ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗದೇ ಇರ್ಬೋದು, ಆದರೂ ಕೂಡ ನಾನು ಆ ಒಂದು ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಅಂತ ರೈಟರ್ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಘಟನೆ ಏನು ನೋಡ್ತಾ ಹೋಗೋಣ. ಇಟ್ ವಾಸ್ ಕ್ವೈಟ್ ಅ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಅ ಮೌಂಟೇನ್ ಸಮ್ 1500 miles ಫ್ರಮ್ ಹೋಮ್, ದ ಇನ್ಹ್ಯಾಬಿಟೆಂಟ್ಸ್ ಆಫ್ ವಿಚ್ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ದ ಕ್ವಾಲಿಟಿ ಆಫ್ ಮರ್ಸಿ. ತುಂಬ ದೂರದಲ್ಲಿ ನೋಡಿ, ಸಮ್ 1500 ಅಂದರೆ ಸುಮಾರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಒಂದು ವ್ಯಾಲಿ ಅಂದರೆ ಕಣಿವೆ ಅಂತೇಳಿ, ಒಂದು ಕಣಿವೆಯಲ್ಲಿದ್ದಂತಹ ಮೌಂಟೇನ್ ಕೆಳಗಡೆ ಇರತಕ್ಕಂತಹ ಒಂದು ಕಣಿವೆ ಪ್ರದೇಶದಲ್ಲಿ ಒಂದು ಬಿಗ್ ಸಿಟಿ ಇರುತ್ತೆ. ಆ ಬಿಗ್ ಸಿಟಿಯಲ್ಲಿ ಇವರು ಹೋಗಿ ಕೆಲವೊಂದಿಷ್ಟು ದಿನಗಳ ಕಾಲ ನೆಲೆಸಿರ್ತಾರೆ. ಸೊ ಅಲ್ಲಿ ಇರ್ತಕ್ಕಂತಹ ಜನಗಳೇನಿದಾರೋ ಅವರು ಯಾವತ್ತಿಗೂ ಕೂಡ ಮರ್ಸಿ ಅಂದರೆ ಕರುಣೆಯನ್ನು ತೋರಿಸದೇ ಇರುವ ವ್ಯಕ್ತಿಗಳವರಾಗಿರ್ತಾರೆ. ಅಂದರೆ ತುಂಬ ಕ್ರೂರಿಗಳು ಅವರು. ಯಾರ ಮೇಲೇನೂ ಕನಿಕರ ತೋರಿಸೋದಾಗಲಿ ಒಳ್ಳೆಯ ಗುಣಗಳನ್ನು ತೋರಿಸೋದಾಗಲಿ ಅವ್ರ ಹತ್ರ ಇರಲೇ ಇಲ್ಲ. ಅಷ್ಟೊಂದು ಕ್ರೂರ ವ್ಯಕ್ತಿಗಳು ಆ ಪ್ಲೇಸಲ್ಲಿ ಇರ್ತಾರೆ. ದೇ ವರ್ ಅ ಕ್ರೂಯಲ್ ಪೀಪಲ್. ಕ್ರೂಯಲ್ ಅಂದರೆ ಕ್ರೂರ ಅಂತೇಳಿ. ಸೊ ಅಲ್ಲಿರ್ತಕ್ಕಂತಹ ಜನಗಳು ತುಂಬ ಕ್ರೂರಿಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್, ದೀಸ್ ವರ್ ಡೈಲಿ ಅಕರೆನ್ಸಸ್. ನೋಡಿ, ಮರ್ಡರ್ ಅಂದರೆ ಕೊಲೆ ಇರ್ಬೋದು, ರಾಬರಿ ಮಾಡ್ತಕ್ಕಂಥದ್ದು ಇರ್ಬೋದು, ಪಿಕ್ ಪಾಕೆಟಿಂಗ್ ಇರ್ಬೋದು, ಇವೆಲ್ಲವೂ ಕೂಡ ಆ ಒಂದು ಪ್ಲೇಸಲ್ಲಿ ಕಾಮನ್ ಆಗಿ ನಡೀತಕ್ಕಂಥದ್ದು ಆಗಿರ್ತವೆ. ಸೊ ಈ ಘಟನೆಗಳನ್ನು ನಾವು ಗಮನಿಸಿದರೆ ಅರ್ಥ ಆಗುತ್ತೆ. ಇಂತಹ ಘಟನೆಗಳು ಕಾಮನ್ ಅಂದರೆ ಅಲ್ಲಿರ್ತಕ್ಕಂತಹ ಜನಗಳು ತುಂಬಾ ಕ್ರೂಯಲ್ ಅಂತ ನಾವು ಅರ್ಥ ಮಾಡ್ಕೋಬೋದು. ಬೈ ಟ್ರೆಡಿಷನ್ ದ ಪೀಪಲ್ ವರ್ ಪ್ರೊಫೆಷ್ನಲ್ ಸೋಲ್ಜರ್ಸ್. ನೋಡಿ, ವಿಚಿತ್ರ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಜನಗಳೇನಿದ್ದಾರೋ ಪ್ರೊಫೆಷನಲ್ಲಿ ಅವರು ಸೋಲ್ಜರ್ಸ್, ಸೈನಿಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು ಅಲ್ಲಿರ್ತಾರೆ. ಸಮ್ ಆಫ್ ದೆಮ್ ವೆಂಟ್ ಟು ಡಿಸ್ಟಾಂಟ್ ಪ್ಲೇಸಸ್ ಆ್ಯಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್. ಅನೇಕ ಜನಗಳು ತುಂಬ ದೂರದ ಪ್ಲೇಸ್ಗಳಿಗೆ ಹೋಗಿ ತಮ್ಮ ದುಡ್ಡನ್ನು ಇಂಟ್ರೆಸ್ಟ್ ಅಂದರೆ ಬಡ್ಡಿಗೆ ದುಡಿಸ್ತಾ ಇರ್ತಾರೆ. ಅಂತಹ ಜನಗಳು ಅಲ್ಲಿ ಇರ್ತಾ ಇರ್ತಾರೆ. ಮೆನಿ ಅದರ್ಸ್ ಸರ್ವ್ಡ್ ಆಸ್ ವಾಚ್ಮೆನ್ ಇನ್ ಬ್ಯಾಂಕ್ಸ್, ಮಿಲ್ಸ್, ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಬಿಗ್ ಸಿಟೀಸ್. ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಅಥವಾ ವಾಚ್ಮೆನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕ್ ಇರ್ಬೋದು, ದೊಡ್ಡ ದೊಡ್ಡ ಮಿಲ್ ಅಂದರೆ ಫ್ಯಾಕ್ಟ್ರಿಗಳು, ಮಿಲ್ಗಳಿರ್ಬೋದು, ಮತ್ತು ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು. ಅಂತಹ ಒಂದು ಪ್ಲೇಸ್ಗಳಲ್ಲಿ, ಆ ಸಿಟಿಯಲ್ಲಿರ್ತಕ್ಕಂತಹ ಈ ಸ್ಥಳಗಳಲ್ಲಿ ವಾಚ್ಮೆನ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಜನ ಬಡ್ಡಿಗೆ ದುಡ್ಡನ್ನು ದುಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಪ್ರೊಫೆಷನಲಿ ಸೋಲ್ಜರ್ಸ್ ಕೂಡ ಇದ್ದಾರೆ. ಅದ್ರ ಜೊತೆಗೆ ಅನೇಕ ವಾಚ್ಮೆನ್ಗಳು ಕೂಡ ಆ ಒಂದು ಪ್ಲೇಸಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಸಿಟಿಲಿ. ಮನಿ ಹ್ಯಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ಆ ಜನಗಳೇನಿದ್ದಾರೋ ದುಡ್ಡಿಗೆ ತುಂಬಾ ಬೆಲೆಯನ್ನು ಕೊಡ್ತಾ ಇದ್ರು. ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್, ಈವನ್ ಕಮಿಟ್ ಮರ್ಡರ್. ದುಡ್ಡಿಗೋಸ್ಕರ ಅವರು ಏನು ಬೇಕಾದರೂ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾಯಿದ್ರು. ಈವನ್ ಕಮಿಟ್ ಮರ್ಡರ್, ಯಾರನ್ನಾದರೂ ಕೊಲ್ಲೋಕ್ಕೂ ಕೂಡ ಅವರು ರೆಡಿ ಇರ್ತಾಯಿದ್ರು ದುಡ್ಡಿಗೋಸ್ಕರ. ಸೊ ಅಂತಹ ಒಂದು ಪ್ಲೇಸ್ ಅದಾಗಿರುತ್ತೆ. ಐ ಸ್ಟೇಡ್ ಇನ್ ದ್ಯಾಟ್ ಸಿಟಿ ಇನ್ ಎ ವೆರಿ ಸ್ಮಾಲ್ ಡಿಂಗಿ ರೂಮ್ ಆನ್ ಎ ಡರ್ಟಿ ಸ್ಟ್ರೀಟ್. ಅಂತಹ ಒಂದು ಸ್ಥಳದಲ್ಲಿ ತುಂಬ ಡಿಂಜಿ ಅಂದರೆ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲದೆ ಇರತಕ್ಕಂತಹ ಒಂದು ಸಣ್ಣ ಗುಡಿಸಿಲಿನ ರೀತಿ ಇರತಕ್ಕಂತಹ ಒಂದು ಬೀದಿ ಇರುತ್ತೆ, ಒಂದು ಮನೆ ಇರುತ್ತೆ. ಅಲ್ಲಿ ಆ ಬೀದಿಯಲ್ಲಿ ತುಂಬ ಡರ್ಟಿ ಸ್ಟ್ರೀಟ್ ಅಂದರೆ ತುಂಬ ಹೊಲಸಾಗಿರ್ತಕ್ಕಂತಹ ಒಂದು ಸ್ಟ್ರೀಟ್ ಅದಾಗಿರುತ್ತೆ. ಅಂತಹ ಒಂದು ಸ್ಥಳದಲ್ಲಿ ನಮ್ಮ ನರೇಟರ್ ಏನು ಮಾಡ್ತಾಯಿದ್ರೆ, ಒಂದಿಷ್ಟು ದಿನಗಳ ಕಾಲ ವಾಸವನ್ನು ಮಾಡ್ತಾಯಿದ್ದಾರೆ. ಐ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದೇರ್. ಒಂದು ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಏನಪ್ಪ ಕೆಲಸ ಅಂದರೆ ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಾಮ್ 9:30 till 11 in the night.
ಇವ್ರ ಕೆಲಸ ಏನಪ್ಪ ಅಂದರೆ ಮೈಗ್ರೆಂಟ್ ಲೇಬರರ್ಸ್ ಅಂದರೆ ಅಲ್ಲಿರ್ತಕ್ಕಂತಹ ಏನು ಬಿಗ್ ಸಿಟಿ ಅದಾಗಿರುತ್ತೋ ಬೇರೆ ಬೇರೆ ದೂರದ ಊರುಗಳಿಂದ ಕೆಲವೊಂದಿಷ್ಟು ಜನಗಳು ಅಲ್ಲಿ ಬಂದು ವಾಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಫ್ಯಾಕ್ಟ್ರಿಗಳೇನಿದ್ವೋ ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅಂತೇಳಿ ಅನೇಕ ಕಾರ್ಮಿಕರು ಇರ್ತಾರೆ. ಆ ಕಾರ್ಮಿಕರಿಗೆ ಏನೋ ಮಕ್ಕಳು ಇರ್ತಾರೋ ಮತ್ತು ಆ ಒಂದು ಕಾರ್ಮಿಕರಿಗೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಸಹಾಯ ಬೇಕಾಗಿರುತ್ತೆ. ಅದೇನಪ್ಪ ಅಂದರೆ ಲೆಟರ್ಗಳನ್ನು ಬರೀಬೇಕಪ್ಪ ಅಂದರೆ ಅವರು ಇಂಗ್ಲೀಷನ್ನು ಕಲಿಬೇಕಾಗಿತ್ತು. ಸೊ ಅಂತಹ ಜನಗಳಿಗೆ ಇವ್ರು ಏನು ಮಾಡ್ತಾ ಇರ್ತಾರೆ, ಇಂಗ್ಲೀಷನ್ನು ಹೇಳ್ಕೊಡ್ತಾ ಇರ್ತಾರೆ. ಅದರಿಂದ ಇವರು ಜೀವನ ನಡೀತಾ ಇರುತ್ತೆ. ಸಮಯ ಯಾವುದು ನೋಡಿ, 9:30 ಅಂದರೆ ನೈಟ್ 9:30 9:30 ರಾತ್ರಿ 11 ಗಂಟೆವರೆಗೆ ಇವ್ರು ಏನು ಮಾಡ್ತಾ ಇರ್ತಾರೆ, ಆ ಒಂದು ಇಂಗ್ಲೀಷ್ ಕ್ಲಾಸನ್ನು ಅಂದರೆ ಇಂಗ್ಲೀಷಲ್ಲಿ ಇವರು ಲೆಟರ್ ಅಡ್ರೆಸ್ಗಳನ್ನು ಬರೆಯೋದನ್ನು, ಇಲ್ಲಿದೆ ನೋಡಿ ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್, ಅಡ್ರೆಸ್ ಬರೆಯೋದನ್ನು ಹೇಳ್ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಲೈನ್ ಬರುತ್ತೆ ನೋಡಿ, ಐ ಟಾಟ್ ದೆಮ್ ಟು ರೈಟ್ ಅಡ್ರೆಸ್ಸಸ್ ಇನ್ ಇಂಗ್ಲೀಷಲ್ಲಿ ಅಡ್ರೆಸ್ ಬರೆಯೋದನ್ನು ಹೇಳ್ಕೊಡ್ತಾ ಇರ್ತಾರೆ ಆ ಜನಗಳಿಗೆ. ಲರ್ನಿಂಗ್ ಟು ರೈಟ್ ಆ್ಯನ್ ಅಡ್ರೆಸ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ದೇರ್. ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರೆಯೋದು ಅಂದರೆ ತುಂಬ ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡ ಹಾಗೆ ಆಗಿತ್ತು ಆ ಒಂದು ಪ್ಲೇಸಲ್ಲಿ. ಅಂದರೆ ಅನೇಕ ವ್ಯಕ್ತಿಗಳಿಗೆ ಇಂಗ್ಲೀಷನ್ನು ಓದಲಿಕ್ಕಾಗಲಿ ಬರೀಲಿಕ್ಕಾಗಿ ಬರ್ತಾ ಇರಲಿಲ್ಲ. ಸೊ ಅಂತಹ ಜನಗಳಿಗೆ ನಮ್ಮ ರೈಟರ್ ಅವರ ಅಡ್ರೆಸ್ಸನ್ನು ಬರೀಲಿಕ್ಕೆ ಕಲಿಸ್ಕೊಡ್ತಾ ಇದ್ದಾರೆ. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಎಟ್ ದ ಪೋಸ್ಟ್ ಆಫೀಸ್. ದೇ ವರ್ ಪೇಯ್ಡ್ ಎನಿಥಿಂಗ್ ಬಿಟ್ವೀನ್ 1 ಆಣಾ ಆ್ಯಂಡ್ 4 ಆಣಾಸ್ ಫಾರ್ ರೈಟಿಂಗ್ ಆ್ಯನ್ ಅಡ್ರೆಸ್. ಕೆಲವೊಂದಿಷ್ಟು ಹಿಂದಿನ ಕಾಲದಲ್ಲಿ ಒಂದು ಪೋಸ್ಟ್ ಆಫೀಸ್ಗಳು ಏನಿರ್ತಾ ಇದ್ವೋ ಅಲ್ಲಿ ಕೆಲವೊಂದಿಷ್ಟು ಜನ ಇರ್ತಾಯಿದ್ರು. ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದರೆ ಯಾರಾದರೂ ಲೆಟರನ್ನು ಬರೀಬೇಕು ಅಂತ ಬಂದರೆ ಅಡ್ರೆಸ್ಸನ್ನು ಏನು ಇಂಗ್ಲೀಷಲ್ಲಿ ಬರೀಬೇಕಾಗಿತ್ತೋ ಅಂಥ ಜನಗಳಿಗೆ ಅಡ್ರೆಸ್ ಬರೆಯೋಕೆ ಅಂತಲೇ ಕೆಲವೊಂದಿಷ್ಟು ಜನಗಳು ಇರ್ತಾಯಿದ್ರು. ಅವ್ರೇನು ಮಾಡ್ತಾಯಿದ್ರು, 1 ಆಣಾ ಅಂದರೆ ಹಿಂದಿನ ಕಾಲದ ಒಂದು ಕರೆನ್ಸಿ ಇದಾಗಿರುತ್ತೆ. 1 ಆಣಾದಿಂದ 4 ಆಣಾವರೆಗೂ ದುಡ್ಡನ್ನು ತೆಗೆದುಕೊಂಡು ಲೆಟರ್ ಮೇಲೆ ಅಡ್ರೆಸ್ಸನ್ನು ಬರೀತಕ್ಕಂತಹ ಕೆಲಸವನ್ನು ಆ ಜನಗಳು ಮಾಡ್ತಾ ಇರ್ತಾರೆ. ಈಗಿನ ಥರ ವಾಟ್ಸಪ್ ಆಗಲಿ ಅಥವಾ ಈಸಿಯಾಗಿ ಎಲ್ಲರ ಕೈಲೂ ಸ್ಮಾರ್ಟ್ಫೋನ್ ಆಗಲಿ ಆಗಿನ ಕಾಲದಲ್ಲಿ ಇರಲಿಲ್ಲ. ಏನೇ ವಿಷಯವನ್ನು ತಲುಪಿಸ್ಬೇಕು ಅಂದರೆ ಲೆಟರ್ನ ಬರೆದೇ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಆ ಒಂದು ಲೆಟರ್ ಅಡ್ರೆಸ್ ಬರೆಯೋದ್ರ ಮೂಲಕ ಅನೇಕ ವ್ಯಕ್ತಿಗಳು ಜೀವನವನ್ನು ಮಾಡ್ತಾಯಿದ್ರು ಪೋಸ್ಟ್ ಆಫೀಸ್ಗಳಲ್ಲಿ. I taught the skill of writing addresses to people in order to escape the same fate myself and to see if I could save some money. ಈ ರೀತಿ ಜನಗಳೇನು ಪೋಸ್ಟ್ ಆಫೀಸಲ್ಲಿ ಅಡ್ರೆಸ್ಸನ್ನು ಬರೆಯೋದ್ರ ಮೂಲಕ ಜೀವನವನ್ನು ಮಾಡ್ತಾಯಿದ್ರು, ನನಗೆ ಅಂತಹ ಪರಿಸ್ಥಿತಿ ಬರೋದು ಬೇಡ ಅಂತ ಇವರೇನು ಮಾಡ್ತಾಯಿದ್ರು, ಆ ಅಡ್ರೆಸ್ ಬರೆಯೋದನ್ನು ಜನಗಳಿಗೆ ಕಲಿಸ್ಕೊಡ್ತಾ ಅದರಿಂದ ಬಂದಂತಹ ದುಡ್ಡಿನಿಂದ ಇವರೇನು ಮಾಡ್ತಾಯಿದ್ರು, ಅಮೌಂಟನ್ನು ಸೇವ್ ಮಾಡಿಕೊಂಡು ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ. In those days, I would sleep all day and wake up at 4 in the evening. ವಿಚಿತ್ರ ನೋಡಿ, ಇವ್ರೇನು ಮಾಡ್ತಾಯಿದ್ರು, ಆಲ್ ಡೇ ಕಂಪ್ಲೀಟಾಗಿ ಡೇ ಟೈಮಲ್ಲಿ ಮಲಗ್ತಾಯಿದ್ರು ಮತ್ತು ಹೇಳ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ 4 ಗಂಟೆಗೆ ಎದ್ದೇಳ್ತಾಯಿದ್ರು. ಇದಕ್ಕೆ ಕಾರಣವನ್ನು ಅವರು ಕೊಡ್ತಾರೆ. ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನೂನ್ ಮೀಲ್. ನೋಡಿ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ಸಾಯಂಕಾಲ 4 ಗಂಟೆಗೆ ಏಳಲಿಕ್ಕೆ ಕಾರಣ ಏನಂದರೆ ಲೇಟಾಗಿದ್ರೆ ಏನಾಗುತ್ತೆ, ಮಾರ್ನಿಂಗ್ ಟೀಯನ್ನು ಕುಡಿಯೋದು ತಪ್ಪುತ್ತೆ. ಬೆಳಗ್ಗೆ ಚಹಾ ಕುಡಿಯೋ ಅವಶ್ಯಕತೆಯೇ ಇಲ್ಲ. ಅದ್ರ ಜೊತೆಗೆ ಮಧ್ಯಾಹ್ನದ ಒಂದು ಊಟ ಏನಿರುತ್ತೋ ಅದನ್ನು ಕೂಡ ತಪ್ಪಿಸ್ಕೋಬೋದು. ಸೊ ಅವೆರಡರ ಅಮೌಂಟನ್ನು ಏನು ಮಾಡ್ಬೋದಾಗಿತ್ತು, ಸೇವ್ ಮಾಡಬಹುದಾಗಿತ್ತು. ಆ ಕಾರಣದಿಂದ ಇವರು ಸುಮಾರು 4 ಗಂಟೆಗೆ ಸಾಯಂಕಾಲ ಎದ್ದೇಳ್ತಾ ಇದ್ರು. ಇದೊಂದು ಅವರ ರೂಟೀನ್ ಹ್ಯಾಬಿಟ್ ಆಗಿರುತ್ತೆ. One day I got up at 4 p.m. as usual. I finished my daily chores and stepped out for my tea and a meal. ಇವರು ಎಂದಿನಂತೆ ಸುಮಾರು 4 ಗಂಟೆಗೆ ಎದ್ಬಿಟ್ಟು ಹೊರಗಡೆ ಸ್ವಲ್ಪ ಟೀ ಕುಡಿಯೋಣ, ಏನಾದರೂ ತಿನ್ನೋಣ ಅಂಥೇಳಿ ಹೋಗ್ತಾ ಇದ್ದಾರೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಎ ಸ್ಯೂಟ್. ಐ ಹ್ಯಾಡ್ ಎ ವ್ಯಾಲೆಟ್ ಇನ್ ಮೈ ಕೋಟ್ ಪ್ಯಾಕೆಟ್. ಐ ಹ್ಯಾಡ್ 14 rupees ಇನ್ ಇಟ್. ಮೈ ಲೈಫ್ಸ್ ಸೇವಿಂಗ್ಸ್ ಎಟ್ ದ ಟೈಮ್. ಇವರು ಇದ್ದರು ಏನು ಮಾಡ್ತಾರೆ, ಆ ತಿಂಡಿ ತಿನ್ನಲಿಕ್ಕೆ ಅಥವಾ ಏನೋ ತಿನ್ನಬೇಕು ಅಂತೇಳಿ ಒಂದು ಹೋಟೆಲ್ಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂದು ಸೂಟನ್ನು ಹಾಕ್ಕೊಳ್ತಾರೆ ಮತ್ತು ಅವರ ಒಂದು ವ್ಯಾಲೆಟ್ ಅಂದರೆ ದುಡ್ಡನ್ನು ಇಟ್ಕೊಳ್ಳಿಕ್ಕೆ ಒಂದು ಪರ್ಸ್ ಏನಿರುತ್ತೋ ಅದನ್ನು ತೆಗೆದುಕೊಳ್ತಾರೆ. ಅದನ್ನು ಕೋಟ್ ಪಾಕೆಟಲ್ಲಿ ಇಟ್ಕೊಳ್ತಾರೆ. ಅದರಲ್ಲಿ ದುಡ್ಡು ಎಷ್ಟಿರುತ್ತೆ ನೋಡಿ, 14 rupees, ಸುಮಾರು 14 rupees ಇರುತ್ತೆ. ಆಗಿನ ಕಾಲದಲ್ಲಿ 14 rupees ಅಂದರೆ ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ ನೋಡಿ. ಮೈ ಲೈಫ್ಸ್ ಸೇವಿಂಗ್ ಎಟ್ ದ ಟೈಮ್ ಅಂದರೆ ಎಷ್ಟು ದಿನಗಳ ಕಾಲ ದುಡಿದು ಇವರು ಅಷ್ಟು ದುಡ್ಡನ್ನು ಸೇವ್ ಮಾಡ್ಕೊಂಡಿರ್ತಾರೆ. ಸೊ ಆ ದುಡ್ಡನ್ನು ತೆಗೆದುಕೊಂಡು ಇವರು ಹೊರಗಡೆ ಹೋಗ್ತಾ ಇದ್ದಾರೆ. ಈಗ ಐ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್. ಐ ಏಟ್ ಅ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಆ್ಯಂಡ್ ಮೀಟ್ ಕರಿ. ಐ ಡ್ರ್ಯಾಂಕ್ ಟೀ ಆಸ್ ವೆಲ್. ದ ಬಿಲ್ ಕೇಮ್ ಟು 11 ಆಣಾಸ್.
ಇವರು ತಮಗೆ ಏನು ಬೇಕೋ ಅದನ್ನ ತಿಂತಾ ಇದ್ದಾರೆ. ಒಂದು ರೆಸ್ಟೋರೆಂಟ್ಗೆ ಹೋದರು ಮತ್ತು ಫುಲ್ ಮೀಲ್ ಅಂದರೆ ಸಂಪೂರ್ಣ ಒಂದು ಊಟವನ್ನೇ ಮಾಡ್ತಾ ಇದ್ದಾರೆ. ಯಾಕಂದರೆ ಬೆಳಿಗ್ಗೆನೂ ಏನು ತಿಂದಿಲ್ಲ, ಮಧ್ಯಾಹ್ನನೂ ಏನು ತಿಂದಿಲ್ಲ. ಚಪಾತಿ ತಿಂತಾರೆ, ಅದರ ಜೊತೆಗೆ ಮೀಟ್ ಕರಿಯನ್ನು ಕೂಡ ತಿಂತಾರೆ. ಅದಾದಮೇಲೆ ಟೀಯನ್ನು ಕೂಡ ಕುಡಿತಾರೆ. ಇಷ್ಟಾದಮೇಲೆ ಬಿಲ್ ಬರುತ್ತೆ. ಬಿಲ್ ಎಷ್ಟು ಬರುತ್ತೆ ನೋಡಿ, 11 ಆಣಾಸ್ ಅಂದರೆ 11 ಆಣ ಇವರಿಗೆ ಬಿಲ್ ಬರ್ತಾ ಇದೆ. ಅಂದರೆ ₹1 ಕಡಿಮೆನೆ. ಬಟ್ ಆಗಿನ ಕಾಲದಲ್ಲಿ ಅದೇ ದೊಡ್ಡ ಅಮೌಂಟ್ ಆಗಿರುತ್ತೆ. ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಕೋಟ್ ಪಾಕೆಟ್ ಟು ಪೇ ಇಟ್. ಐ ಬಿಗ್ಯಾನ್ ಸ್ವೆಟಿಂಗ್ ಪ್ರೊಫೌಸ್ಲಿ ಆ್ಯಂಡ್ ಆಲ್ಮೋಸ್ಟ್ digested in an instant all that I had eaten. The reason was my wallet was not there. ಎಸ್, ಆ ಒಂದು ಅಮೌಂಟ್ ಏನಿತ್ತೋ 11 ಆಣ ಅದನ್ನು ಪೇ ಮಾಡೋಣ ಅಂತೇಳಿ ತಮ್ಮ ಪಾಕೆಟ್ ಒಳಗಡೆ ಕೈಯನ್ನು ಹಾಕ್ತಾ ಇದ್ದಾರೆ. ಅಂದರೆ ಆ ವ್ಯಾಲೆಟಲ್ಲಿ ದುಡ್ಡಿತ್ತಲ್ವ ಅದನ್ನು ಕೊಡೋಣ ಅಂತ ತೆಗಿತಾ ಇದ್ದಾರೆ. ಆದರೆ ಯಾವಾಗ ಇವರು ಕೈ ಹಾಕ್ತಾರೋ ಇದಕ್ಕಿದ್ದಂಗೆ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಸ್ವೆಟಿಂಗ್ ಅಂದರೆ ಬೆವರು ಬರೋದು ಅಂತೇಳಿ ಭಯಂಕರವಾಗಿ ಇವರು ಬೆವರ್ಲಿಕ್ಕೆ ತೊಡಗ್ತಾರೆ. ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆ್ಯನ್ ಇನ್ಸ್ಟಾಂಟ್ ಆಲ್ ದಟ್ ಐ ಹ್ಯಾಡ್ ಈಟನ್. ಏನು ಆಗ್ತಾನೆ ತಿಂದು ಮುಗಿಸಿದ್ರೋ ಅದು ಒಂದೇ ಕ್ಷಣದಲ್ಲಿ ಎಲ್ಲವೂ ಕೂಡ ಡೈಜೆಸ್ಟ್ ಆಗಿಯೇ ಬಿಡ್ತು ಅನ್ನೋ ರೀತಿಲಿ ಆಗುತ್ತೆ. ಯಾಕೆಂದರೆ ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಇವರು ಜೇಬಲ್ಲಿ ಕೈ ಹಾಕಿದಾಗ ಅವರ ಒಂದು ದುಡ್ಡು ಪರ್ಸು ಎರಡೂ ಕೂಡ ಸಿಗಲೇ ಇಲ್ಲ ಇವರ ಕೈಗೆ. ಹಾಗಾಗಿ ಅವರು ಬೆವರ್ತಾ ಇದ್ದಾರೆ. ಐ ಸೆಡ್ ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವ್ಯಾಲೆಟ್. ಕೂಗ್ತಾ ಇದ್ದಾರೆ, ಯಾರೋ ನನ್ನ ಒಂದು ಪಾಕೆಟಲ್ಲಿದ್ದಂತಹ ವ್ಯಾಲೆಟನ್ನು ಎತ್ಕೊಂಡು ಬಿಟ್ಟಿದ್ದಾರೆ, ನನ್ನ ದುಡ್ಡನ್ನು ತೆಗೆದುಕೊಂಡಿದ್ದಾರೆ, ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಅ ವೆರಿ ಬ್ಯುಸಿ ರೆಸ್ಟೋರೆಂಟ್. ತುಂಬ ಜನಗಳು ಆ ಒಂದು ರೆಸ್ಟೋರೆಂಟ್ಗೆ ಬರ್ತಾಯಿದ್ರು. ದ ಓನರ್ ಗೇವ್ ಅ ಲೌಡ್ ಗಫಾ ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ತುಂಬ ಜೋರಾಗಿ ನಗ್ತಾ ಆ ಓನರ್ ಏನಿತ್ತು, ಗಫಾ ಅಂದರೆ ಗಹಗಹಿಸಿ ನಗೋದು ಅಂತೇಳಿ ವ್ಯಂಗ್ಯ ಮಾಡ್ತಾ ನಗ್ತಕ್ಕಂಥದ್ದು. ಸೊ ಜೋರಾಗಿ ನಗ್ತಾನೆ. ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅಂದರೆ ಸುತ್ತಮುತ್ತ ಇದ್ದವರು ಭಯ ಪಡಬೇಕು, ಆ ರೀತಿ ಅವನ ನಗು ಇರುತ್ತೆ. ಹಿ ಕಾಟ್ ಮೀ ಬೈ ದ ಲ್ಯಾಪಲ್ಸ್ ಆಫ್ ಮೈ ಕೋಟ್ ಆ್ಯಂಡ್ ಶೇಕಿಂಗ್ ಮೀ ಕ್ರೈಡ್, ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್, ಪುಟ್ ದ ಮನಿ ಡೌನ್ ಆ್ಯಂಡ್ ಗೋ ಆರ್ ಎಲ್ಸ್ ಐ ವಿಲ್ ಕಾಸ್ ಯುವರ್ ಐಸ್ ಔಟ್. ನೋಡಿ ಭಯಂಕರವಾಗಿ ಏನು ಹೇಳ್ತಾ ಇದ್ದಾನೆ ಅಂದರೆ ಅವನು ನಮ್ಮ ನರೇಟರ್ಗೆ ಒಳ್ಳೆ ಮಾತಿಂದ ದುಡ್ಡನ್ನು ಇಟ್ಟು ಇಲ್ಲಿಂದ ಹೋಗಬೇಕಾಗುತ್ತೆ. ನೋಡಿ ಆ ಒಂದು ಕೋಟಿನ ಕೊಳಪಟ್ಟಿಯನ್ನು ಹಿಡಿದುಕೊಂಡು ಕೇಳ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ದಿಸ್ಟ್ರಿಕ್ ಅಂದರೆ ನೀನೇನು ಈಗ ಸಂಚನ ಮಾಡ್ತಾ ಇದೆಯೋ ನನ್ನ ಹತ್ರ ನಡೆಯೋದಿಲ್ಲ, ವರ್ಕ್ ಆಗೋದಿಲ್ಲ, ಸುಮ್ಮನೆ ದುಡ್ಡು ಬಿಟ್ಟು ಕೆಳಗಡೆ ಡೌನ್ ಅಂದರೆ ಕೆಳಗಡೆ ದುಡ್ಡನ್ನು ಇಟ್ಟು ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದರೆ ಐ ವಿಲ್ ಗಾಸ್ ಯುವರ್ ಐಸ್ ಔಟ್, ನಿನ್ನ ಕಣ್ಣುಗಳನ್ನು ಹೊರಗಡೆನೆ ಕಿತ್ತು ಬಿಡ್ತೇನೆ ಅಂಥೇಳಿ ಭಯಂಕರವಾಗಿ ಹೆದರಿಸ್ತಾ ಹೇಳ್ತಾನೆ, ಕೂಗ್ತಾ ಇದ್ದಾನೆ. I looked at the people around me. I did not see even one kind face. They had the look of hungry wolves. ಹಾಗೆ ನಮ್ಮ ನರೇಟರ್ ಏನು ಮಾಡ್ತಾರೆ, ಸುತ್ತಲೂ ಏನು ಜನಗಳು ಕೂತ್ಕೊಂಡಿದ್ರು ಆ ಹೋಟೆಲಲ್ಲಿ ಎಲ್ಲರನ್ನ ಒಂದು ಕಡೆ ನೋಡ್ತಾರೆ. ಅವರೆಲ್ಲರೂ ಇವ್ರ ಕಡೆನೇ ನೋಡ್ತಾ ಇದ್ದಾರೆ. ಅವರ ಕಣ್ಣುಗಳಲ್ಲಿ ಎಲ್ಲೂ ಕೂಡ ಕರುಣೆ ಅಂತಕ್ಕಂಥದ್ದೇ ಇರಲಿಲ್ಲ. ಅವರೊಂಥರ ಹಸಿದಿರ್ತಕ್ಕಂತಹ ಹಂಗ್ರಿ ಓಲುವಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ನೆನಪಿಟ್ಕೊಳ್ಳಿ, ಹಸಿದ ತೋಳಗಳೇನಿದಾವೋ ಆ ರೀತಿ ಇವ್ರ ಕಡೆನೇ ನೋಡ್ತಾ ಇದ್ದಾರೆ. ಒಂದು ವ್ಯಂಗ್ಯವಾಗಿ ಅವರು ನಮ್ಮ ನರೇಟರ್ ಕಡೆ ನೋಡ್ತಾ ಇದ್ರು. ಇಫ್ ಹಿ ಸೆಡ್ ಹಿ ವುಡ್ ಗಾಸ್ ಮೈ ಐಸ್ ಔಟ್, ಹಿ ವುಡ್ ಗಾಸ್ ದೆಮ್ ಔಟ್. ನೋಡ್ಲಿಕ್ಕೆ ಅವನೇನು ಕಣ್ಣನ್ನು ಕಿತ್ತು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೋ, ಕೇವಲ ಹೇಳೋದಷ್ಟೇ ಅಲ್ಲ, ಖಂಡಿತವಾಗ್ಲೂ ಅವನನ್ನು ನೋಡಿದರೆ ಇವನು ಕಣ್ಣನ್ನು ಕೀಳೋ ರೀತಿಲೇ ಕಾಣ್ತಾ ಇದ್ದ ಆ ವ್ಯಕ್ತಿ. ಐ ಸೆಡ್ ಲೆಟ್ ಮೈ ಕೋಟ್ ಬಿ ಹಿಯರ್, ಐ ವಿಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ. ನೋಡಪ್ಪ, ನನ್ನ ಕೋಟನ್ನು ಬೇಕಾದರೆ ಇಲ್ಲೇ ಇಟ್ಟು ಹೋಗಿ ನಾನು ದುಡ್ಡನ್ನು ತೆಗೆದುಕೊಂಡು ಬಂದು ಮತ್ತೆ ಕೋಟ್ ತೆಗೆದುಕೊಂಡು ಹೋಗ್ತೇನೆ, ಸೊ ಕೋಟ್ ಇಲ್ಲೇ ಬಿಡ್ತೇನೆ ಅಂತೇಳಿ ಮನವಿ ಮಾಡ್ಕೊಳ್ತಾರೆ ನರೇಟರ್. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೇನ್. ಮತ್ತೆ ನಗ್ತಾನೆ ಆ ಒಂದು ರೆಸ್ಟೋರೆಂಟ್ ಕೀಪರ್. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಕೋಟ್. ಆಯಿತು, ಕೋಟನ್ನು ಬಿಚ್ಚು ಅಂತೇಳಿ ಹೇಳ್ತಾನೆ ನಮ್ಮ ನರೇಟರ್. ಐ ಟುಕ್ ಆಫ್ ಮೈ ಕೋಟ್. ಕೋಟನ್ನು ತೆಗೆದು ಕೆಳಗಡೆ ಇಡ್ತಾರೆ. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಶರ್ಟ್. ಐ ಟುಕ್ ಆಫ್ ಮೈ ಶರ್ಟ್. ನೆಕ್ಸ್ಟ್ ಏನು ಹೇಳ್ತಾನೆ, ಶರ್ಟನ್ನು ಬಿಚ್ಚಿಡು ಅಂತ ಹೇಳ್ತಾನೆ. ನಮ್ಮ ನರೇಟರ್ ಶರ್ಟನ್ನು ಕೂಡ ಬಿಚ್ಚಿಡ್ತಾರೆ. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಬೋತ್ ಮೈ ಶೂಸ್. ಐ ಟುಕ್ ಆಫ್ ಬೋತ್ ದ ಶೂಸ್. ನೋಡಿ, ನೆಕ್ಸ್ಟ್ ಕೋಟ್ ಆಯಿತು, ಶರ್ಟ್ ಆಯಿತು, ಈಗ ಶೂಗಳನ್ನು ಕೂಡ ಬಿಚ್ಚಿ ಕೆಳಗಡೆ ಇಡು ಅಂತೇಳಿ ಆದೇಶ ಮಾಡ್ತಾನೆ. ನಮ್ಮ ನರೇಟರ್ ಶೂಗಳನ್ನು ಕೂಡ ಬಿಚ್ಚಿ ಇಡ್ತಾರೆ. ಫೈನಲಿ ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಟ್ರೌಸರ್ಸ್. ಎಸ್, ಟ್ರೌಸರ್, ಆ ಪ್ಯಾಂಟನ್ನು ಏನು ಹಾಕಿದ್ರೋ ಅದನ್ನು ಕೂಡ ಬಿಚ್ಚು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದ ಐಡಿಯಾ ಸೀಮ್ಡ್ ಟು ಬಿ ಟು ಸ್ಟ್ರಿಪ್ ಮೀ, ಗಾಸ್ ಔಟ್ ಮೈ ಐಸ್ ಆ್ಯಂಡ್ ಸೆಂಡ್ ಮೀ
ಔಟ್ ನೆಕೆಡ್. ಎಸ್, ಇವನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ, ನನ್ನನ್ನು ಸಂಪೂರ್ಣವಾಗಿ ಎಲ್ಲರ ಮುಂದೆ ಅವಮಾನ ಮಾಡಬೇಕು ಅಂತ ನಿರ್ಧಾರ ಬಿಟ್ಟದಾಗಿದೆ. ನನ್ನ ಕಣ್ಣು ಗುಡ್ಡೆಗಳನ್ನು ಕೇಳ್ಬೋದು, ನನ್ನನ್ನು ಬೆತ್ತಲೆ ಮಾಡಿ ಇಲ್ಲಿಂದ ಕಳಿಸ್ಬೋದು ಇವನು ಅಂಥೇಳಿ ನಮ್ಮ ನರೇಟರ್ ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಐ ಸೆಡ್ ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನೀತ್. ಆ ಒಂದು ಟ್ರೌಸರ್ ಕೆಳಗಡೆ ಏನೋ ಹಾಕಿಲ್ಲಪ್ಪ, ನಾನು ಅದನ್ನ ಬಿಚ್ಚಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ನರೇಟರ್. ಎವ್ರಿ ಒನ್ ಲಾಫ್ಟ್. ಆ ಟ್ರೌಸರ್ ಕೆಳಗಡೆ ಏನೋ ಹಾಕಿಲ್ಲ ಅಂದಾಗ ಎಲ್ಲರೂ ಕೂಡ ಜೋರಾಗಿ ನಗ್ತಾರೆ ತಮಾಷೆಯಿಂದ. ದ ರೆಸ್ಟೋರೆಂಟ್ ಕೀಪರ್ ಸೆಡ್ ಐ ಡೌಟ್ ಇಟ್, ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್. ರೆಸ್ಟೋರೆಂಟ್ ಕೀಪರ್ ತುಂಬ ತಮಾಷೆಯಿಂದ ಹೇಳ್ತಾನೆ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ, ಖಂಡಿತವಾಗೂ ಆ ಒಂದು ಟ್ರೌಸರ್ ಕೆಳಗಡೆ ಏನೋ ಇರಬೇಕಲ್ಲ ಅಂಥೇಳಿ ತಮಾಷೆಯಿಂದ ಹೇಳ್ತಾನೆ. ಅಬೌಟ್ 50 ಪೀಪಲ್ ರಿಪೀಟೆಡ್. ಸುಮಾರು 50ರಷ್ಟು ಜನಗಳಲ್ಲಿರ್ತಾರೆ. ಅವರೆಲ್ಲರೂ ಕೂಡ ಆ ಕೀಪರ್ ಏನು ಹೇಳಿರ್ತಾನೋ ರೆಸ್ಟೋರೆಂಟ್ ಕೀಪರ್ ಅದೇ ಮಾತನ್ನೇ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ಅಂಡರ್ನೀತ್. ಏನೋ ಇರಬೇಕು ನೋಡಿ ಟ್ರೌಸರ್ ಕೆಳಗಡೆ ಅಂತ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ. My hands refused to move. I saw in my imagination a man standing in the crowd, stark naked and without his eyes. ಇವರು ತಮ್ಮ ಒಂದು ಪರಿಸ್ಥಿತಿಯನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಮೈ ಹ್ಯಾಂಡ್ಸ್ ರೆಫ್ಯೂಸ್ ಟು ಮೂವ್ ಅಂದರೆ ಇವರ ಕೈಗಳು ಈಗ ಮೂವ್ ಆಗ್ತಾ ಇಲ್ಲ, ಒಂದು ಇಮ್ಯಾಜಿನೇಷನ್ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಏನು ಕಾಣ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಜನಗಳ ಮಧ್ಯೆ ನಕೆಡಾಗಿ ಅಂದರೆ ಬೆತ್ತಲೆಯಾಗಿ ಕಣ್ಣುಗಳಿಲ್ಲದೇನೆ ನಡೆದುಕೊಂಡು ಹೋಗ್ತಕ್ಕಂತಹ ಒಂದು ದೃಶ್ಯವನ್ನು ನರೇಟರ್ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೆಕ್ಸ್ಟ್ ತಮ್ಮ ಪರಿಸ್ಥಿತಿ ಹೀಗಿರುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಲೈಫ್ ವಾಸ್ ಗೋಯಿಂಗ್ ಟು ಎಂಡ್ ಲೈಕ್ ದಟ್, ಲೆಟ್ ಇಟ್ ಎಂಡ್, ಆ್ಯಂಡ್ ಫಾರ್ ಆಲ್ ದಿಸ್ ಐ ನೆವರ್ ಮೈಂಡ್. ಓ ಕ್ರಿಯೇಟರ್ ಆಫ್ ದ ವರ್ಲ್ಡ್, ಮೈ ಗಾಡ್, ಐ ಹ್ಯಾಡ್ ನಥಿಂಗ್ ಟು ಸೇ. ಎವ್ರಿಥಿಂಗ್ ವುಡ್ ಎಂಡ್, ಎವ್ರಿಥಿಂಗ್ ವುಡ್ ಎಂಡ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್. ತಮ್ಮ ಎಲ್ಲ ಹೋಪನ್ನು ಅವರು ಕಳೆದುಕೊಳ್ತಾ ಇದ್ದಾರೆ, ದೇವರನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಮುಗಿದೋಯ್ತು, ಈಗ ನನ್ನ ಇವರೆಲ್ಲರೂ ಅವಮಾನ ಮಾಡ್ತಾರೆ, ಖಂಡಿತವಾಗ್ಲೂ ಕೂಡ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ. ಐ ಹ್ಯಾಡ್ ನಥಿಂಗ್ ಟು ಸೇ, ಏನೂ ಹೇಳಲಿಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ, ಎಲ್ಲ ಮುಗಿದೋಯ್ತು ಇಲ್ಲಿಗೆ ಅಂಥೇಳಿ ಅತೃಪ್ತಿಯಿಂದ ಇವ್ರು ಏನು ಮಾಡ್ತಾರೆ, ದೇವರನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. I began to undo one by one the buttons of my trousers. Then I heard a voice, "Stop, I shall pay the money." ಯಾವಾಗ ಇವರು ತಮ್ಮ ಟ್ರೌಸರನ್ನು ಬಿಚ್ಚಲಿಕ್ಕೆ ತೊಡಗ್ತಾರೋ ಇದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಅಲ್ಲಿ ಕೂಗ್ತಕ್ಕಂಥದ್ದು ಕೇಳಿಸ್ತಾ ಇದೆ. ಸ್ಟಾಪ್, ಐ ಶಾಲ್ ಪೇ ದ ಮನಿ. ಸ್ವಲ್ಪ ಇರು, ನಾನು ನಿನ್ನ ದುಡ್ಡನ್ನು ಪೇ ಮಾಡ್ತೇನೆ ಅಂತಕ್ಕಂತಹ ಒಂದು ಧ್ವನಿ ಅಲ್ಲಿ ಕೇಳಿ ಬರುತ್ತೆ. ಎವ್ರಿ ಒನ್ ಟರ್ನ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಎಲ್ಲರೂ ಕೂಡ ಎಲ್ಲಿಂದ ಈ ಧ್ವನಿ ಬರ್ತಾ ಇದೆ ಅಂತ ತಿರುಗಿ ನೋಡ್ತಾ ಇದ್ದಾರೆ. ದೇರ್ ಸ್ಟುಡ್ ಎ ಫೇರ್ ಕಾಂಪ್ಲೆಕ್ಸನ್ಡ್ ಮ್ಯಾನ್ 6 foot tall with a red turban and white trousers. He sported a handlebar mustache and had blue eyes. ಒಬ್ಬ ದೃಢೂತಿ ಮನುಷ್ಯ, ಸುಮಾರು 6 ಫೂಟ್ಗಳಷ್ಟು ಎತ್ತರವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ತಲೆ ಮೇಲೆ ಒಂದು ರೆಡ್ ಟರ್ಬನನ್ನು ಹಾಕ್ಕೊಂಡಿರ್ತಾನೆ ಮತ್ತು ವೈಟ್ ಟ್ರೌಸರನ್ನು ಅವನು ಧರಿಸಿರ್ತಾನೆ. ಆ ವ್ಯಕ್ತಿ ಅಲ್ಲಿ ಕಾಣಿಸ್ಕೊಳ್ತಾನೆ. ತುಂಬ ದೊಡ್ಡದಾಗಿರ್ತಕ್ಕಂತಹ ಮೌಸ್ಟ್ಯಾಶ್ ಅಂದರೆ ಮೀಸೆಯನ್ನು ಕೂಡ ಬಿಟ್ಟಿರ್ತಾನೆ. ಆ್ಯಂಡ್ ಹ್ಯಾಡ್ ಬ್ಲೂ ಐಸ್, ನೀಲಿ ಕಣ್ಣುಗಳನ್ನು ಆ ವ್ಯಕ್ತಿ ಹೊಂದಿರ್ತಾನೆ. ಸೊ ಆ ವ್ಯಕ್ತಿಯ ಬಗ್ಗೆ ಕೇಳಿದರೆ ಈ ಅಂಶಗಳನ್ನು ನೆನಪಿಟ್ಕೊಳ್ಳಿ. ಬ್ಲೂ ಐಸ್ ವರ್ ಕ್ವೈಟ್ ಕಾಮನ್ ಆಟ್ ದಿಸ್ ಪ್ಲೇಸ್. He came forward and asked the restaurant keeper, how much did you say it was? ಆ ವ್ಯಕ್ತಿ ಆ ರೆಸ್ಟೋರೆಂಟ್ ಕೀಪರ್ ಹತ್ರ ಬಂದುಬಿಟ್ಟು ಏನು ಹೇಳ್ತಾನೆ, ಎಷ್ಟಾಯ್ತಪ್ಪ ಇವನು ದುಡ್ಡು, ಎಷ್ಟು ಕೊಡಬೇಕು ಹೇಳು ಅಂತ ಕೇಳ್ತಾ ಇದ್ದಾನೆ. 11 ಆಣ, ಸುಮಾರು 11 ಆಣ ಕೊಡಬೇಕು ಅಂತ ರೆಸ್ಟೋರೆಂಟ್ ಕೀಪರ್ ಹೇಳ್ತಾನೆ. He paid the amount. He turned to me and said, put on your clothes. ಆ ಅಮೌಂಟನ್ನು ಪೇ ಮಾಡಿಬಿಟ್ಟು ಆ ವ್ಯಕ್ತಿ ಏನು ಮಾಡ್ತಾನೆ, ನಮ್ಮ ನರೇಟರ್ ಕಡೆ ಬರ್ತಾನೆ. ಬಂದವರು ನಿನ್ನ ಡ್ರೆಸ್ ಏನು ಕೆಳಗಡೆ ಬಿಚ್ಚಿ ಹಾಕಿದೆಯಾ ಅದನ್ನು ಹಾಕೋ ಅಂತ ಹೇಳ್ತಾ ಇದ್ದಾನೆ. ಐ ಪುಟ್ ದೆಮ್ ಆನ್, ಆ ಒಂದು ಡ್ರೆಸ್ಗಳನ್ನು ಧರಿಸ್ತಾ ಇದ್ದಾನೆ. ಕಮ್, ಹಿ ಕಾಲ್ಡ್ ಮೀ, ಕರಿತಾ ಇದ್ದಾನೆ, ಬಾ ಹೋಗೋಣ ಅಂತ ಆ ವ್ಯಕ್ತಿ ನಮ್ಮ ನರೇಟರ್ನನ್ನು ಕರಿತಾ ಇದ್ದಾನೆ. ಐ ವೆಂಟ್ ವಿತ್ ಹಿಮ್. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್? ಐ ಟೋಲ್ಡ್ ಹಿಮ್, ಯು ಹ್ಯಾವ್ ಡನ್ ಅ ಗ್ರೇಟ್ ಡೀಡ್. ಐ ಹ್ಯಾವ್ ನಾಟ್ ಸೀನ್ ಎ ಫೈನರ್ ಮ್ಯಾನ್. ಹಾಗೆ ಅವನ ಜೊತೆ ಹೋಗ್ತಾ ನಮ್ಮ ನರೇಟರ್ ಏನು ಹೇಳ್ತಾರೆ, ನಿನ್ನ ಒಂದು ಉಪಕಾರವನ್ನು ನಾನು ಯಾವ ರೀತಿ ಮರಳಿಸ್ಬೇಕು, ನಿನಗೆ ತುಂಬ ಧನ್ಯವಾದ. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀನು ತುಂಬ ಒಂದು ಗ್ರೇಟ್ ಡೀಡ್ ಅಂದರೆ ಒಳ್ಳೆ ಕೆಲಸವನ್ನು ಮಾಡಿದೀಯಾ. ಐ ಹ್ಯಾವ್ ನಾಟ್ ಸೀನ್ ಎ ಫೈನರ್ ಮ್ಯಾನ್. ನಿನ್ನಂಥ ಒಳ್ಳೆ ವ್ಯಕ್ತಿಯನ್ನು ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ಅಷ್ಟೊಂದು ಒಳ್ಳೆ ವ್ಯಕ್ತಿ ಇದೆಯಾ ನೀನು ಅಂಥೇಳಿ ನಮ್ಮ ನರೇಟರ್ ಏನು ಮಾಡ್ತಾರೆ, ಆ ವ್ಯಕ್ತಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀ ಲಾಫ್ಡ್, ಆ ವ್ಯಕ್ತಿ ನಗ್ತಾನೆ.
ವಾಟ್ ಇಸ್ ಯುವರ್ ನೇಮ್ ಹಿ ಆಸ್ಕ್ಡ್. ಐ ಟೋಲ್ಡ್ ಹಿಮ್ ಮೈ ನೇಮ್ ಆ್ಯಂಡ್ ವೇರ್ ಐ ಕೇಮ್ ಫ್ರಮ್. ನಿನ್ನ ಹೆಸರೇನು ಅಂತ ಆ ವ್ಯಕ್ತಿ ಕೇಳ್ತಾನೆ. ನಮ್ಮ ನರೇಟರ್ ತಮ್ಮ ಹೆಸರನ್ನು ಹೇಳ್ತಾರೆ, ಅದರ ಜೊತೆಗೆ ಎಲ್ಲಿಂದ ಬಂದವರು, ತಮ್ಮ ಊರು ಯಾವುದು ಅಂತಕ್ಕಂತಹ ವಿವರಣೆಯನ್ನು ಕೂಡ ಆ ಸ್ಟ್ರೇಂಜರ್ಗೆ ಹೇಳ್ತಾರೆ. ಐ ಆಸ್ಕ್ಡ್ ದ ಮ್ಯಾನ್ ಹಿಸ್ ನೇಮ್, ಹಿ ಸೆಡ್ ಐ ಹ್ಯಾವ್ ನೋ ನೇಮ್. ನಿನ್ನ ಹೆಸರೇನಪ್ಪ ಅಂತ ನರೇಟರ್ ಕೇಳ್ತಾರೆ. ನನಗೆ ಯಾವುದೇ ಹೆಸರಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ, ಅಂದರೆ ಹೆಸರನ್ನು ಹೇಳ್ತಾ ಇಲ್ಲ. ಐ ಸೆಡ್ ಇನ್ ದಟ್ ಕೇಸ್ ಮರ್ಸಿ ಮಸ್ಟ್ ಬಿ ಯುವರ್ ನೇಮ್. ನಿನಗೆ ಹೆಸರಿಲ್ವಾ, ಹಾಗಾದರೆ ನಿನ್ನ ಹೆಸರು ಮರ್ಸಿ ಅಂತ ಕರೀತಾನೆ. ಮರ್ಸಿ ಅಂದರೆ ನಾವು ಕರುಣೆ ಅಂತ ಹೇಳ್ಬೋದು. ಅಂದರೆ ಕರುಣೆಯಿಂದ ಆ ವ್ಯಕ್ತಿ ನಮ್ಮ ನರೇಟರ್ಗೆ ಏನು ಸಹಾಯ ಮಾಡಿದಾನೋ, ಹಾಗಾಗಿ ನಮ್ಮ ನರೇಟರ್ ಅವನನ್ನು ಮರ್ಸಿ ಅಂತೇಳಿ ಒಂದು ಹೆಸರನ್ನು ಹಿಡಿದು ಕರೀತಾ ಇದ್ದಾರೆ. He did not laugh at that. He walked on until we reached a deserted bridge. ಅವನು he did not laugh, ನಗೋದು ಇಲ್ಲ ಆ ಒಂದು ಮಾತಿಗೆ. ಒಂದು ಬ್ರಿಡ್ಜ್ ಇರುತ್ತೆ, ಡೆಸರ್ಟೆಡ್ ಅಂದರೆ ಯಾರೂ ಇಲ್ಲದೆ ಇರತಕ್ಕಂತಹ ಒಂದು ಸೇತುವೆಯಲ್ಲಿ ಕಾಣಿಸುತ್ತೆ. ಅಲ್ಲಿಗೆ ಇವರಿಬ್ಬರು ಕೂಡ ನಡೆದುಕೊಂಡು ಹೋಗಿ ರೀಚ್ ಆಗ್ತಾರೆ. ಹಿ ಲುಕ್ಡ್ ಆಲ್ ಅರೌಂಡ್, ಸುತ್ತ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಆ ವ್ಯಕ್ತಿ. ದೇರ್ ವಾಸ್ ನೋ ಒನ್, ಯಾರು ಕೂಡ ಇರಲಿಲ್ಲ ಆ ಸ್ಥಳದಲ್ಲಿ. ಲುಕ್ ಯು ಮಸ್ಟ್ ಗೋ ಅವೇ ವಿತೌಟ್ ಟರ್ನಿಂಗ್ ರೌಂಡ್. ಮತ್ತೆ ತಿರುಗಿ ನೋಡದ ಹಾಗೆ ನೀನು ಇಲ್ಲಿಂದ ಹೊರಟು ಹೋಗಬೇಕು ಅಂತ ಆ ವ್ಯಕ್ತಿ ನರೇಟರ್ಗೆ ಹೇಳ್ತಾನೆ. ಇಫ್ ಎನಿ ಒನ್ ಆಸ್ಕ್ಸ್ ಯು ವೆದರ್ ಯು ಹ್ಯಾವ್ ಸೀನ್ ಮೀ ಯು ಮಸ್ಟ್ ಸೇ ನೋ. ಯಾರಾದರೂ ಬಂದು ನಿನ್ನನ್ನು ನನ್ನ ಬಗ್ಗೆ ಕೇಳಿದರೆ, ನನ್ನನ್ನು ನೋಡಿದೀಯಾ ಅಂದರೆ ಇಲ್ಲ ಅಂತ ಹೇಳಬೇಕು ಅಂತ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾನೆ. ಐ ಅಂಡರ್ಸ್ಟುಡ್. ಆ ವ್ಯಕ್ತಿ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಾಗ ನಮ್ಮ ನರೇಟರ್ಗೆ ಅರ್ಥ ಆಗುತ್ತೆ, ಮೇ ಬಿ ಇವನೊಬ್ಬ ಕ್ರಿಮಿನಲ್ ಅಥವಾ ಕಳ್ಳ ಇರಬೇಕು ಅಂತಕ್ಕಂಥದ್ದು ಇವರು ಅರ್ಥ ಮಾಡ್ಕೊಳ್ತಾರೆ. ಹಿ ಟುಕ್ ಔಟ್ ಫ್ರಮ್ ಹೀಸ್ ವೇರಿಯಸ್ ಪಾಕೆಟ್ಸ್ ಅಬೌಟ್ 5 ವ್ಯಾಲೆಟ್ಸ್. 5 ಅಮಾಂಗ್ ದೆಮ್ ವಾಸ್ ಮೈನ್. ಆ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಒಂದು ಪಾಕೆಟಿಂದ ಸುಮಾರು 5 ವ್ಯಾಲೆಟ್ಗಳನ್ನು, ಅಂದರೆ 5 ಕಳ್ಳತನ ಮಾಡಿರ್ತಕ್ಕಂತಹ ಪರ್ಸ್ಗಳನ್ನು ಹೊರಗೆ ತೆಗಿತಾನೆ. ತೆಗೆದವನು ಏನು ಮಾಡ್ತಾನೆ, ವಿಚ್ ಆಫ್ ದೀಸ್ ಈಸ್ ಯುವರ್ಸ್. ಇವುಗಳಲ್ಲಿ ನಿನಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ ಕೇಳ್ತಾನೆ. ಐ ಪಾಯಿಂಟೆಡ್ ಟು ಮೈ ವ್ಯಾಲೆಟ್. ತಮ್ಮ ಒಂದು ವ್ಯಾಲೆಟನ್ನು ನರೇಟರ್ ಗುರುತಿಸಿ ಅದನ್ನು ತೋರಿಸ್ತಾರೆ. ಓಪನ್ ಮಾಡೋ ಅದನ್ನು ಅಂತ ಹೇಳ್ತಾ ಇದ್ದಾನೆ. ಐ ಓಪನ್ಡ್ ಇಟ್, ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್, ಐ ಪುಟ್ ಇಟ್ ಇನ್ ಮೈ ಪಾಕೆಟ್. ಆ ಒಂದು ವ್ಯಾಲೆಟನ್ನು ಓಪನ್ ಮಾಡಿ ನೋಡಿದಾಗ ಇವರ ದುಡ್ಡು ಹಾಗೆ ಸೇಫ್ ಆಗಿರುತ್ತೆ. ಅದನ್ನು ತಮ್ಮ ಜೇಬಲ್ಲಿ ನರೇಟರ್ ಇಟ್ಕೊಳ್ತಾ ಇದ್ದಾರೆ. ಹಿ ಟೋಲ್ಡ್ ಮೀ ಗೋ, ಮೇ ಗಾಡ್ ಹೆಲ್ಪ್ ಯು. ಇಲ್ಲಿಂದ ಹೊರಟೋಗು, ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತೇಳಿ ಆ ವ್ಯಕ್ತಿ ನಮ್ಮ ನರೇಟರ್ಗೆ ಹೇಳ್ತಾ ಇದ್ದಾನೆ. ಐ ರಿಪೀಟೆಡ್ ಮೇ ಗಾಡ್ ಹೆಲ್ಪ್ ಯು. ಇವರು ಕೂಡ ಹಾಗೇನೆ ದೇವ್ರು ನಿನಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಮ್ಮ ನರೇಟರ್ ಹೇಳ್ತಾ ಇದ್ದಾರೆ. ನೋಡಿ, ಆ ವ್ಯಕ್ತಿ ಇವರ ಒಂದು ಪರ್ಸನ್ನ ಕಳ್ಳತನ ಮಾಡಿ ಇವರನ್ನು ತೊಂದರೆಗೆ ಸಿಲುಕೋ ಹಾಗೆ ಮಾಡಿದ್ದು ಅವನೇ. ಕೊನೆಗೆ ಹೋಟೆಲ್ ಬಿಲ್ಲಲ್ಲಿ ಇವರಿಗೆ ಆಗ್ತಕ್ಕಂತಹ ಅವಮಾನವನ್ನು ತಡೆದು ಹೋಟೆಲ್ ಬಿಲ್ಲನ್ನು ಕಟ್ಬಿಟ್ಟು ಮತ್ತೆ ವಾಪಸ್ ಇವನನ್ನು ಕರೆದುಕೊಂಡು ಬಂದು ನಮ್ಮ ನರೇಟರ್ಗೆ ಅವರ ಪರ್ಸನ್ನು ಹಿಂದಿರುಗಿ ಕೊಡ್ತಕ್ಕಂತಹ ವ್ಯಕ್ತಿಯು ಕೂಡ ಅದೇ ಥೀಫ್ ಆಗಿದ್ದಾನೆ. ಕೆಲವೊಂದು ಸಂದರ್ಭದಲ್ಲಿ ಹೀಗೇನೆ ಆಗುತ್ತೆ. ಏನು ತುಂಬ ಕೆಟ್ಟವರು ಅಂತ ಅಂದ್ಕೊಂಡಿರ್ತಾರೋ, ಕೆಲವೊಂದು ಸಂದರ್ಭದಲ್ಲಿ ಅವರು ಕೂಡ ಒಳ್ಳೆಯವರಾಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಮತ್ತು ನಾವು ಯಾರನ್ನು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವೋ, ತುಂಬ ದೇವರೇ ಇವ್ರನ್ನ ಕಳಿಸಿದ್ದಾರೆ ಅಂತ ಅಂದ್ಕೊಂಡಿರ್ತೀವೋ, ಅವರಿಂದನೇ ಮೋಸ ಹೋಗ್ತಕ್ಕಂತಹ ಚಾನ್ಸ್ ಕೂಡ ಇರುತ್ತೆ. ಇಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮತ್ತು ಹ್ಯೂಮರಸ್ ಆಗಿರ್ತಕ್ಕಂತಹ ಒಂದು ಸ್ಟೋರಿ ಇದಾಗಿದೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.